ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಸೆಂಟ್ರಿಂಗ್ ಹುಡುಗ ದಿನೇಶ್. ಇವತ್ತೇನಪ್ಪ ವರ್ಕ್ ಅಂತ ಹೇಳಿದ್ರೆ, ಒಂದು 4 ದಿನದಿಂದ ಕಾಂಗಾಟಾಗಿ ಬಂದಿದ್ದೀವಿ ಒಂದು ಬಿಲ್ಡಿಂಗು. ಅದು ಇವತ್ತು ಸೈಡ್ ಬಿಚ್ಚೋಣ ಅಂತ ಬೆಳಗ್ಗೆನೇ ಹೊರಟೆ. ಯಾಕಪ್ಪ ಇಷ್ಟು ಲೇಟ್ ಅಂದರೆ, ಅಲ್ಲ ಪಾತಿ ಕಟ್ಟಿದ್ದಿಲ್ಲ ಗುರು, ಅವ್ರು ಇನ್ನೂ ನೀರು ಬಿಡ್ತಾಯಿದ್ರು. ನಮಗೂ ವರ್ಕ್ ಸ್ವಲ್ಪ ಹೆವಿ ಇತ್ತು ಅಂತೇಳಿ ಆ ಕಡೆ ಸೈಡ್ ಹೋಗಿದ್ದಿಲ್ಲ. ಸರಿ ಅಂತೇಳಿ ಬೆಳಗ್ಗೆನೇ ಹೋದೆ ಗುರು ಬಿಲ್ಡಿಂಗ್ ಹತ್ರ. ಜಾಸ್ತಿ ಏನಿಲ್ಲ ಬೋರ್ಡು, ಒಂದು ಲೆಫ್ಟ್ ಸೈಡಲ್ಲಿ ಒಂದು 3, ರೈಟ್ ಸೈಡಲ್ಲಿ ಒಂದು 4 ಅಷ್ಟೇ. ಸರಿ ಅಂತೇಳಿ ಎಲ್ಲ ಒಂದು ಕಡೆಯಿಂದ ಬೆಂಡಿಂಗ್ ಕಟ್ ಮಾಡ್ಕೊಂಡು ಬಿಚ್ಕೊಂಡು ಬರ್ತಾಯಿದ್ವಿ ಗುರು. ಏನಂಗೆ ಧುಮ್ ಇಟ್ಕೊಂಬಿಟ್ಟೈತೆ. ಯಾಕಪ್ಪ ಅಂದರೆ ರೆಡಿ ಮಿಕ್ಸಲ್ಲಿ ಹಾಕಿರೋದಲ್ಲ, ಅದಕ್ಕೋಸ್ಕರ ಇದು ಬೋರ್ಡು ಸತ ಸಿಕ್ಕಾಬಿಟ್ಟು ಹಾಳಾಗ್ಬಿಟ್ಟಿದ್ರು. ನೀರು ಕುಡ್ದು ಜಾಸ್ತಿ ದಿನ ಯಾರು ಬಿಡೋಕೆ ಹೋಗ್ಬೇಡ್ರಿ. ನೀವು ಅಷ್ಟೇ, ಕೆಲಸ ಅರ್ಜೆಂಟ್ ಇದ್ರು ಒಂದು 5 ನಿಮಿಷ ಬಂದು ಬಿಚ್ಚೋಗ್ಬಿಡ್ರಿ. ಸರಿ ಅಂತೇಳಿ ಎಲ್ಲ ಕಡೆಯಿಂದ ಎಲ್ಲ ಬಿಚ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ಎಲ್ಲ ಬಿಚ್ಚಾಯ್ತು ನೋಡ್ರಿ, ಹಿಂಗೆ ಕಾಣ್ತೈತೆ ಅಂತೇಳಿ. ಚಿನ್ನದಲ್ಲಿ ಲೈನು ಪೂರ್ತಿ ಲೈನ್ ಐತೆ. ಒಂಥರ ಲೈನ್ ಬಂದ್ರೇ ಖುಷಿನೇ. ಸರಿ ಅಂತೇಳಿ ಎಲ್ಲ ಒಂದು ಕಡೆಯಿಂದ ಎಲ್ಲ ಬಿಚ್ಕೊಂಡು ಆಯಿತು. ಇನ್ನು ಮೆಟ್ಲು ತಗ ಒಂದು ಬೋರ್ಡ್ ಮಾತ್ರ ಬಾಕಿ ಇದ್ಗುರು. ಸರಿ ಅಂತೇಳಿ ಅಲ್ಲಿ ಬಿಚ್ಚೋಣ ಅಂತ ಹೋಗಿ ನೋಡ್ರಿ, ಅದು ಫುಲ್ ಜಾಮ್ ಆಗ್ಬಿಟ್ಟಿದೆ. ಕಾಂಗಾಟ ಪೂರ್ತಿ ಜಾಮ್. ಅದು ಹೊಡಿತಾ ಕೂತ್ಕೊಂಡಿವಿ ನೋಡ್ರಿ. ಏನಂಗೆ ಒಂದು ಬಡ್ತಾನೆ ಇಲ್ಲ ಗುರು. ಕಡೆಯಿಂದ ಈ ಕಡೆ ಹೊಡೆದ್ರು ಬಿಡ್ತಿಲ್ಲ, ಈ ಕಡೆಯಿಂದ ಆ ಕಡೆ ಹೊಡೆದ್ರು ಬಿಡ್ತಿಲ್ಲ. ಪೂರ್ತಿ ಜಾಮ್ ಆಗ್ಬಿಟ್ಟಿದೆ. ಹಂಗೂ ಹಿಂಗೂ ಸರ್ಕಸ್ ಮಾಡಿ ತೆಗೆದ್ವಿ ಗುರು. ಕಟ್ ಪೀಸ್ ಹಾಕಿದ್ದು ಎಲ್ಲ ಮೇಲೆಲ್ಲ ಬೋರ್ಡೆ ಪೂರ್ತಿ ಎಲ್ಲ ಕಡೆ ಇಳಿಸಿ ಕ್ಲೀನ್ ಮಾಡಿ ಇಟ್ವಿ. ನೆಕ್ಸ್ಟು ಇಲ್ಲಿಂದ ವರ್ಕ್ ಬಂದು ಮನೆ ಕಡೆ ಗುರು. ಯಾಕಪ್ಪ ಅಂದರೆ ಇವತ್ತು ಹಾಲಿಡೇ. ಸರಿ ಅಂತೇಳಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟು ಕೆಲಸ ಇಷ್ಟ ಆದರೆ ಒಂದು ಫಾಲೋ ಮಾಡಿರಿ, ಒಂದು ಲೈಕ್ ಕೊಡ್ರಿ. ಮತ್ತು ನಾಳೆ ಇನ್ನೊಂದು ಸೆಂಟ್ರಿಂಗ್ ಅಂತ ಒಂದಿಗೆ ಸಿಗ್ತೀನಿ. ಟಾಟಾ ಬಾಯ್.